ಇತ್ತಾ ಅಂಥೇಳಿ ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಬಾಂಬ್ ಸ್ಫೋಟನ? ನಂಬರ್ 1 ಕ್ವಶನ್, ಇದು ಬಾಂಬ್ ಸ್ಫೋಟನ ಪ್ರಶ್ನೆ ಕೇಳುವಂಥದ್ದು. ಕೆಫೆ ಮಾಲೀಕರನ್ನು ಕೇಳಿದಾಗ ಏನಾದರೂ ಕೆಫೆ ಮಾಲೀಕರನ್ನು ಕೇಳಿದಾಗ ಸಿಲಿಂಡರ್ ಸ್ಫೋಟ ಆಗಿದೆಯಾ ಅಂತ ಕೇಳಿದಾಗ ನೋ ಸಿಲಿಂಡರ್ ಸ್ಫೋಟ ಆಗಿಲ್ಲ. ಇದವರು ಕೊಡ್ತಿರುವಂಥ ಮಾಹಿತಿ. ಕೇವಲ 10 ಸೆಕೆಂಡಲ್ಲಿ 2 ಸ್ಫೋಟ ಆಗುತ್ತೆ. 10 ಸೆಕೆಂಡಲ್ಲಿ 2 ಸ್ಫೋಟ ಆಗುತ್ತೆ. ಆಮೇಲೆ ಸ್ಫೋಟ ಎಲ್ಲೆಲ್ಲಿ ಸಂಭವಿಸ್ತೋ ಅಲ್ಲಿ ಸಿಲಿಂಡರ್ ಇರಲಿಲ್ಲ. ಇಷ್ಟೇ ಲೈವ್ ಆಯ್ತು. ಒಂದೇ ನಿಮಿಷ ಸರ್, ಇನ್ನಾಗಲ್ಲ. ಕಡೆ ನಟ್ ಬೋಲ್ಟ್ ದೊರೆತಿದೆ. ಸಿಲಿಂಡರ್ ಸ್ಫೋಟ ಆಗಿಲ್ಲ, ಕೆಫೆ ಮಾಲೀಕರು ಹೇಳಿದ್ದಾರೆ. ಆ ನಂತರ 10 ಸೆಕೆಂಡ್ನಲ್ಲಿ 2 ಸ್ಫೋಟ ಸಂಭವಿಸಿದೆ. ಸ್ಫೋಟ ಸಂಭವಿಸಿದ ಕಡೆ ಸಿಲಿಂಡರ್ ಇರಲಿಲ್ಲ. ಆಮೇಲೆ ನಟ್ ಬೋಲ್ಟ್ ಸಿಕ್ಕಿದೆ ಸ್ಫೋಟ ಸಂಭವಿಸಿದ ಕಡೆ. ಯಾರೋ ಗ್ರಾಹಕರು ಬಂದು ಬ್ಯಾಗ್ ಇಟ್ಟಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ. ಏಜು 30 ವರ್ಷ, ಈಗ DCM ಕೆಲವು ವಿಚಾರಗಳನ್ನು ಹೇಳಿದರು. ದಟ್ಸ್ ಇಟ್. ಆ್ಯಂಡ್ ಆಗುಂತುಕ ತಂದಿಟ್ಟ ಬ್ಯಾಗಿನಿಂದಲೇ ಸ್ಫೋಟ ಸಂಭವಿಸಿದೆ. ಆಗುಂತುಕ ತಂದಿಟ್ಟಿದ್ದ ಅದಂತೂ ಕ್ಲಿಯರ್, ಆಕಾಶದಿಂದೇನು ಬಿದ್ದದಲ್ಲ, ಅಥವಾ ಕರೆಂಟು ಮತ್ತೊಂದು ಮಗದೊಂದು ಸಿಲಿಂಡರ್, ನಥಿಂಗ್ ಡೂಯಿಂಗ್. ಒಬ್ಬ ಬ್ಯಾಗ್ ಇಟ್ಟಿದ್ದ, ಆ ಬ್ಯಾಗ್ ಸ್ಫೋಟಗೊಂಡಿದೆ. ದ್ಯಾಟ್ಸ್ ಇಟ್. ಆಮೇಲೆ ಸುಧಾರಿತ ಸ್ಫೋಟಕ ಬಳಕೆ ಮಾಡಿರುವ ಶಂಕೆ. ಸುಧಾರಿತ ಬಳಕೆ ಅಂತಂದರೆ, ಸುಧಾರಿತ ಸ್ಫೋಟಕ ಅಂತಂದರೆ ಕಾಂಜಿ ಪಿಂಜಿ ನಕ್ಕ ಪಿಚ್ಚೆಲ್ಲ ಇಟ್ಟಿರ್ತಾರೆ ಅಂಥದ್ದಲ್ಲ ಅಂತ. ಸಾಲಿಡ್. ನೀವು ನೋಡಿದ್ರಿ, ಗಾಯ ಆಯಿತು, ಒಬ್ಬರು ಬಿದ್ದೋಗ್ಬಿಟ್ರು, ಬೆಂಕಿ ಹತ್ಕೋತು, ಮುಖಕ್ಕೆ ಗಾಯ ಆಯಿತು, ಕಿವಿಗೆ ಗಾಯ ಆಯಿತು. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ಇನ್ನು DCM ಮಾತಾಡಿದ್ರು ಬೆಳಿಗ್ಗೆ ಇದರ ಬಗ್ಗೆ. ಸಿದ್ದರಾಮಯ್ಯ ಕೂಡ ಮಾತಾಡಿದ್ರು. ಏನು ಮಾತಾಡಿದ್ರು ಸಿದ್ದರಾಮಯ್ಯ ಕೇಳಿಸ್ಕೊಳ್ಳಿ. 12 ಗಂಟೆ, ಸುಮಾರು 12 ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ. ಇಲ್ಲಿ ತನಿಖೆ ನಡೀತಾ ಇದೆ. ಸುಮಾರು 8 ಜನರಿಗೆ ಅಲ್ಲಿ ತಿಂದಿದ್ರಲ್ಲ ಹೋಟೆಲ್ನಲ್ಲಿ, ಅವ್ರಿಗೆ ಇಂಜುರಿ ಆಗಿದೆ. ಅಲ್ಲಿ CCTV ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ. ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡಿದೆ. 12 ಗಂಟೆ, ಸುಮಾರು 12 ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ. ಇಲ್ಲಿ ತನಿಖೆ ನಡೀತಾ ಇದೆ. ಸುಮಾರು 8 ಜನರಿಗೆ ಅಲ್ಲಿ ತಿಂದಿದ್ರಲ್ಲ. ನೀವು ನೋಡ್ತಾ ಇದ್ದೀರಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ವಿಚಾರ, ಮತ್ತೊಂದು ವಿಚಾರ, ಕೆಫೆ, ಮತ್ತೊಂದು ರಾಜಕೀಯ ಮಾಡೋದು ಮಾಡಲೇಬಾರ್ದು. ಇದನ್ನು ನೀವು ಬೇಕಿದ್ದರೆ ರಾಷ್ಟ್ರೀಯ ತನಿಖಾ ದಳಕ್ಕೂ ಕೂಡ ಕೊಟ್ಟುಬಿಡಿ, ನೀವು ತನಿಖೆ ಮಾಡೋದಕ್ಕೆ. ಬಿಸ್ನೆಸ್ ದ್ವೇಷ ಅಂತ ಹೇಳ್ತೀರಿ. ಬಿಸ್ನೆಸ್ ದ್ವೇಷ ಅಂತ ಅಂದ್ಬಿಟ್ಟು ಇದನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಬಾಂಬ್ ಇಟ್ಟಿದ್ದಾರೆ. ಹಾಗಿದ್ರೆ ಇದು ಬಿಸ್ನೆಸ್ ದ್ವೇಷನ? ಯಾಕೆ ಬಿಸ್ನೆಸ್ ದ್ವೇಷ? ಸಾಧಾರಣವಾಗಿ ಒಂದು ಹೋಟೆಲ್, ಮತ್ತೊಂದು ಹೋಟೆಲ್, ಒಂದು ಬಾರ್ ಶಾಪ್, ಮತ್ತೊಂದು ಬಾರ್ ಶಾಪ್ ಇದ್ದದ್ದೇ. ರಾಮೇಶ್ವರಂ ಕೆಫೆಗೆ ಅಪಾರ ಗ್ರಾಹಕರಿದ್ದರು, ತುಂಬ ಗ್ರಾಹಕರು. ಬೆಳಿಗ್ಗೆ 5 ಗಂಟೆಗೆ ಶುರುವಾದರೆ ರಾತ್ರಿ 1 ಗಂಟೆ ತನಕ. ಬಹುಶಃ ಮಹಾರಾಷ್ಟ್ರ, ಮುಂಬೈ ಥರ ಬೆಳಗ್ಗೆ 5 ಗಂಟೆ ತನಕ ಅವಕಾಶ ಅಥವಾ 3 ಗಂಟೆ ತನಕ ಅವಕಾಶ ಇದ್ದಿದ್ರೆ ಆಗಲೂ ಫುಲ್ ಇರ್ತಾಯಿದ್ರು. ಒಂದು ತಿಂಗಳಲ್ಲಿ 4 ರಿಂದ 4.5 ಕೋಟಿ ವ್ಯಾಪಾರ ಆಗುತ್ತೆ. ಇದು ಹೆಂಗಾಯ್ತು ಅಂದರೆ ಐ ಡೋಂಟ್ ನೋ. ಒಂದು ವೇಳೆ ನೀವು ಆ ಥರ ಅಂದ್ಕೊಳ್ಳೋದಿದ್ದರೆ ಬೇರೆಯವರಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ವಾ? ಸಹಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ನನಗನ್ಸೋದು ಯಾವತ್ತಾದರೂ ಬಾಂಬ್ ಇಟ್ಬಿಡ್ತಾರ. ಸಹಿಸ್ಕೊಳ್ಳೋಕ್ಕೆ ಆಗದೇ ಇದ್ದರೆ ಮಾಡುವಂಥದ್ದು ಏನು ಮಾಡ್ತಾರೆ? ಫುಡ್ಡಲ್ಲಿ ಒಂದು ಜಿರಳೆನೋ, ಮತ್ತೊಂದು ಹುಳನೋ ಗಿಳನೋ ಹಿಂಗಾಗ್ಬಿಡ್ತದೆ. ಅದು ತಪ್ಪೆ. ಆದರೆ ಬಾಂಬ್ ಇಟ್ಟಿದ್ದಾರೆ, ಅದನ್ನು ರಾಜಕಾರಣಿಗಳು ಭಾಳ ಸಿಲ್ಲಿಯಾಗಿ ಅದೇನೋ ಏಳಿಗೆ ಸಹಿಸಿದವರು ಮಾಡಿದ್ದಾರೆ ಅಂತ DCM ಹೇಳಿದ್ರು ಒಪ್ಪಕ್ಕಾಗಲ್ಲ, CM ಹೇಳಿದ್ರು ಒಪ್ಪಕ್ಕಾಗಲ್ಲ. ನಂಬರ್ 1.
ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್. ಸ್ಫೋಟ ಎಲ್ಲಿ ಸಂಭವಿಸಿತು ಅಲ್ಲಿ ಉದ್ಯೋಗಿಯೊಬ್ಬರ ID ಕಾರ್ಡ್ ಪತ್ತೆಯಾಗಿದೆ. ಹಾಗಾಗಿ ಹಲವು ಅನುಮಾನಗಳು ಈಗಲೂ ನಮಗಿದೆ. ಒಂದು ಪ್ರಸಿದ್ಧಿ ಪಡೆಯೋದಕ್ಕೆ ಯಾಕೆ ಇವತ್ತು ಇಷ್ಟೊಂದು ದೊಡ್ಡ ಸುದ್ದಿ ಆಗೋದಕ್ಕೆ ಪ್ರಮುಖ ಕಾರಣ ಹೇಳ್ಬಿಡ್ತೀನಿ ನೋಡಿ. ತಿಂಗಳಿಗೆ 4.5 ಕೋಟಿ ಆದಾಯ ಇದೆಯಂತೆ ಈ ಹೋಟೆಲ್ಗೆ. ಇರಲಿ, ಒಳ್ಳೆ ವಿಚಾರ. ಆದರೆ ರಾಮೇಶ್ವರಂ ಯಾಕಿದೆ ಹೆಸರು? ರಾಮೇಶ್ವರಂ ಹೆಸರೇನು? ರಾಘವೇಂದ್ರ, ಆಮೇಲೆ ವೆಂಕಟೇಶ್ವರ, ಹಿಂಗೆಲ್ಲ ರಾಮೇಶ್ವರಂ ಕೆಫೆ ಯಾಕೆ? ಯಾಕಂದರೆ ದಕ್ಷಿಣ ಭಾರತ ತಿಂಡಿಗಳಿಗೆ ಇದು ಭಾಳ ಫೇಮಸ್. ದಕ್ಷಿಣ ಭಾರತ, ಸೌತ್ ಇಂಡಿಯಾ, ದೋಸೆ ಎಲ್ಲ ಸಿಗುತ್ತೆ. ರಾಮೇಶ್ವರಂ ಕೆಫೆ ರಾಘವೇಂದ್ರ ರಾವ್ ಮತ್ತು ದಿವ್ಯಾ ಎನ್ನುವಂಥ ದಂಪತಿ ಸ್ಥಾಪಿಸಿದ್ದಾರೆ. ರಾಘವೇಂದ್ರ ರಾವ್ ಮತ್ತು ದಿವ್ಯಾ ಸ್ಥಾಪನೆ ಮಾಡಿದ್ದಾರೆ. ಇವರಿಗೆ ಡಾಕ್ಟರ್ ಕಲಾಂ ಮೇಲೆ ಭಾಳ ಪ್ರೀತಿ, ಅಬ್ದುಲ್ ಕಲಾಂ ಅವರ ಮೇಲೆ ಭಾಳ ಪ್ರೀತಿ. ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಹುಟ್ಟೂರು ತಮಿಳುನಾಡಿನ ರಾಮೇಶ್ವರಂ, ರೈಟ್? ತಮಿಳುನಾಡಿನ ರಾಮೇಶ್ವರಂ. ಆ ಹೆಸರಿನ ಪ್ರೀತಿಗಾಗಿ ಅವರು ರಾಮೇಶ್ವರಂ ಕೆಫೆ ಅಂತ ಇಟ್ಟಿದ್ದಾರೆ. ಇವರು ಶೇಷಾದ್ರಿಪುರಂ ಫುಟ್ಪಾತ್ನಲ್ಲಿ ಇಡ್ಲಿ ದೋಸೆ ಮಾರ್ತಾಯಿದ್ರು. ಶೇಷಾದ್ರಿಪುರಂ ಫುಟ್ಪಾತ್ನಲ್ಲಿ ಯಾರು? ರಾಘವೇಂದ್ರ ಮತ್ತು ದಿವ್ಯ ದಂಪತಿ. ಕೆಫೆಯಲ್ಲಿ ಯಾವಾಗ ನೋಡಿದ್ರು ಫುಲ್ ರಶ್ಶು. ಓಕೆ. ಆಮೇಲೆ ಯಾಕೆ ಫುಲ್ ರಶ್ ಆಗುತ್ತಂದರೆ ನೋಡಿ, ಬೆಂಗಳೂರಲ್ಲಿ ನಿಮಗೆ ಯಾವ ಮೂಲೆಯಲ್ಲಿ ಹೋಟೆಲ್ ಮಾಡಿ ರುಚಿ ಇರಬೇಕು. ಇವರು ಗಿಮಿಕಲು ಏನೇ ಬೇರೆ ಇದೆಯಲ್ಲ, ಎಂಥದ್ದು ಹಾಕುವಂಥದ್ದಿಲ್ಲ. ಫ್ರೆಶ್ ಫುಡ್ ಕಾರಣಕ್ಕೆ ಫೇಮಸ್ಸು. ಒಂದು ಕೆಫೆ ತಿಂಗಳಿಗೆ 4.5 ಕೋಟಿ ಮಾಡುತ್ತಂತೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆ ತನಕ ಓಪನ್ ಇರುತ್ತೆ. ಹಿಂದಿ ಸಿನಿಮಾದ ಅನೇಕ ನಟ ನಟಿಯರು ಬರ್ತಾರೆ, ಕನ್ನಡದವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಹಿಂದಿ ಸಿನಿಮಾ ಯಾಕೆ ಅಂತ ಹೇಳಿದೆ ಅಂದರೆ ಅಲ್ಲೂ ಕೂಡ ಫೇಮಸ್ಸು ಅಂತ. ದೀಪಿಕಾ ಪಡ್ಕೋಣಿಗೆ ಭಾಳ ಇಷ್ಟ. ದೀಪಿಕಾ ಪಡ್ಕೋಣಿಗೆ ಇಲ್ಲಿ ಫುಡ್ಡು. ಕಾರ್ತಿಕ್ ಆರ್ಯನ್ಗೆ ಭಾಳ ಇಷ್ಟ. ಆಮೇಲೆ ನಾಡಿದ್ದು ಅಂಬಾನಿ ಮಗನ ಮದುವೆ ಇದೆಯಲ್ಲ, ಅದಕ್ಕೂ ಕೂಡ ಕ್ಯಾಟ್ರಿಂಗ್ ಇವರೇ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ರಾಮೇಶ್ವರಂ ಕೆಫೆ ಇಷ್ಟು ಫೇಮಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಇಲ್ಲಾಗಿರುವಂಥ ಸ್ಫೋಟವನ್ನು ಸಣ್ಣ ಸ್ಫೋಟ ಅಂತ ತಗೋಬೇಡಿ. ಇದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳಿ. ರಾಜಕೀಯ ಮಾಡಬೇಡಿ ದಯವಿಟ್ಟು. ಇದು ದೇಶದ ಭದ್ರತೆ ವಿಚಾರ. CM ಹೇಳಿದ್ರಲ್ಲ, ಅವರ ಕಾಲದಲ್ಲಾಗಿದೆ, ಇವರ ಕಾಲದಲ್ಲಾಗಿದೆ. ಸರ್, ಎಲ್ಲಿ ತನಕ ಅವರ ಕಾಲದಲ್ಲಿ ಇವರ ಕಾಲದಲ್ಲಿ? ನೀವು ಹೇಳಿ. ನನ್ನ ಕಾಲದಲ್ಲಿ ಒಂದೇ ಒಂದು ಆಗಿಲ್ಲ. ನಿಮ್ಮ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಒಂದು ಗೌರ್ಮೆಂಟ್ ಚೆಕ್ ಬೌನ್ಸ್ ಆಗಿಲ್ಲ 2013-18 ತನಕ. ಅದೇ ಥರ ನೀವು ಹೇಳ್ತೀರಲ್ವಾ, ಯಾರು ಹೊಟ್ಟೆಗೆ ಹಸಿದು ಮಲಗಬಾರ್ದು, ಹಾಗೇನೆ ನೀವು ಹೇಳ್ಬೇಕು ಸರ್. ನನ್ನ ಕಾಲದಲ್ಲಿ ಒಬ್ಬನಿಗೆ ಯಾವುದೋ ರಕ್ಷಣೆಗೆ ತೊಂದರೆ ಆಗಲಿಲ್ಲ ಅಂತ ಹೇಳಬೇಕು. ನಾನು ಹೇಳಿದೆ, ಇಲ್ಲೇ ಇರುವಂಥದ್ದು ಪೊಲೀಸು ಫುಲ್ ಭದ್ರತೆ ಇದೆ. ಪತ್ರಕರ್ತರು ಕೂಡ ಎಲ್ಲ ಈಗಲೂ ಅದರ ಮುಂಭಾಗದಲ್ಲಿ ಈಗಲೂ ಕೂಡ ಜನ ಸೇರಿದ್ದಾರೆ ನೋಡಿ. ಈಗಲೂ ಫುಲ್ ಜನ ಸೇರಿದ್ದಾರೆ. ಏನು ಸರ್, ಇದ್ರ ಬಗ್ಗೆ ತನಿಖೆ ಆಗಬೇಕಾ ಬೇಡ? ಆಗ್ಬೇಕು ಸರ್, ಖಂಡಿತ ಆಗಬೇಕು. ಯಾವ ರೀತಿ ಆಗಬೇಕು ತನಿಖೆ? ಹೇಗೆ ಏನಾಗಿದ್ದಂತ ನಮಗೆ ವಿವರ ಗೊತ್ತಾಗಬೇಕು. ಜನಗಳಿಗೆ ಸೇಫ್ಟಿ ಮುಖ್ಯ. ಈ ಥರ ಆದರೆ ಹೆಂಗೆ ಬರೋದು ಮುಂದೆ ಹೋಟ್ಲಿಗೆ? ಆ ನಂಬಿಕೆಯಿಂದ ಬರೋದು ನಾವು. ಓಕೆ, ನೀವೀಗ ಇಲ್ಲಿ ತನಕ ಯಾಕೆ ಕಾದು ಕೂತಿದ್ದೀರಿ? ಏನಾಗಿದೆ ಅಂತ ಕುತೂಹಲ, ಹೆಂಗೆ ಏನಾಯಿತು, ನಾವು ಹೆಂಗೆ ಬರೋದು ಇನ್ನು ಮುಂದೆ? ಒಂದೇ ನಿಮಿಷ ಪ್ಲೀಸ್, ಅಲ್ಲೇ ಇರಿ. ತನಿಖೆ ಆಗಬೇಕಾ ಬೇಡ ಸರ್? ಇದ್ರ ಬಗ್ಗೆ ಆಗ್ಬೇಕು ಸರ್, ತನಿಖೆ ಆಗ್ಬೇಕು ಸರ್. ಇಲ್ಲಿ ಬೆಂಗಳೂರಲ್ಲಿ ತುಂಬಾ ನಮ್ಗೆ ಭಯ ಇದು ಶುರು ಆಗಿದೆ ಈಗ. ಈ ತರ ಒಂದು ಯಾವ್ದು ಘಟನೆ ನಾವು ನೋಡಿರ್ಲಿಲ್ಲ. 2014 ಹಿಂದ್ಗಡೆ ನೋಡಿದ್ವಿ. ಈ ತರ ಒಂದು ದೊಡ್ಡ ಘಟನೆ ಆಗಿದೆ. ನಮ್ಗೆ ಇರಕ್ಕೆ ತುಂಬಾ ಭಯ ಆಗ್ತದೆ. ತುಂಬಾ ಸೀರಿಯಸ್ ಆಗಿ ಆಕ್ಷನ್. ಸೊ ಇದರಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಪಾಲಿಟಿಕ್ಸ್ ಮಾಡಬೇಕಾ, ಅಥವಾ ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಇದರ ಬಗ್ಗೆ ತನಿಖೆಗೆ ಒತ್ತಾಯಿಸ್ತೀರಾ? ಏನ್ ಮಾಡ್ತೀರಿ ಸರ್? ಎಲ್ಲರೂ ಒಟ್ಟಾಗಿ ಇದು ತನಿಖೆ ನಡಿಬೇಕು ಸರ್. ಪಾಲಿಟಿಕ್ಸ್ ಮಾಡಬಾರ್ದು. ಇಲ್ಲ, ರಾಜಕೀಯ ಏನು ಇರಬಾರ್ದು ಸರ್. ಇದು ಯಾರೇ ದೇಶದ್ರೋಹಿ ಇದ್ರೂ ಇದು ಒಳಗಾಕ್ಬೇಕು. ಓಕೆ, ಏನಾಗ್ಬೇಕು ಸರ್? ಸೇಮ್ ಸರ್, ಒಳಗೆ ಹಾಕ್ಬೇಕು ಸರ್. ಪಾಲಿಟಿಕ್ಸ್ ಮಾಡಬಾರ್ದು. ಇಲ್ಲ, ಮಾಡಬಾರ್ದು ಸರ್, ಮಾಡಬೇಡಿ ಸರ್. ಹಳ್ಳಿಯಿಂದ ದುಡಿಯಕ್ಕೆ ಬಂದಿರ್ತೀವಿ. ಹಾಂ, ಹಳ್ಳಿಯಿಂದ ದುಡಿಯಕ್ಕೆ ಬಂದಿರ್ತೀವಿ. ತಂದೆ ತಾಯಿ ಬಿಟ್ಬಿಟ್ಟು ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ನಮಗೆ ತಂದೆ ತಾಯಿ ಇರ್ತಾರೆ, ತುಂಬ ಕಷ್ಟ ಆಗುತ್ತೆ ಸರ್. ಓಕೆ, ತನಿಖೆ ಆಗಬೇಕು. ತನಿಖೆ ಆಗಬೇಕು ಅಂತ ಹೇಳೋರು ಎಷ್ಟು ಜನ ಇದ್ದೀರಿ? ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು. ನಮ್ಮ ರಾಷ್ಟ್ರ ನಮಗೆ ಮುಖ್ಯ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮಗೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ನಮಗೆ ಹಗಲಿರುಳು ರಕ್ಷಣೆ ಕೊಡುವಂಥ ಪೊಲೀಸರು ಇಲ್ಲಿದ್ದಾರೆ. ಅವ್ರಿಗೂ ಫ್ಯಾಮಿಲೀಸ್ ಅಂತಿರುತ್ತೆ. ಆದರೆ ದೇಶದ ವಿಚಾರ ಬಂದಾಗ, ಸಮಾಜದ ವಿಚಾರ ಬಂದಾಗ ಕೇವಲ ಸೈನಿಕರು ಮಾತ್ರವಲ್ಲ, ಸೈನಿಕರು ಗಡಿ ಪ್ರದೇಶದಲ್ಲಿರ್ಬೋದು,
ಆಂತರಿಕವಾಗಿ ನಮ್ಮೆಲ್ಲರನ್ನ ಕಾಪಾಡುವಂಥ ಪೊಲೀಸರು ಕೂಡ ಅವ್ರಿಗೂ ಕೂಡ ಬಿಗ್ ಸಲ್ಯೂಟ್. ಯಾಕೆಂದರೆ ಅವರ ರಕ್ಷಣೆ ಕೂಡ ಮುಖ್ಯ, ಜನಗಳ ರಕ್ಷಣೆ ಕೂಡ ಮುಖ್ಯ. BJP, ಕಾಂಗ್ರೆಸ್, JDS ನೀವು ಏನೇ ಆಗಿರಿ, ರಾಷ್ಟ್ರೀಯ ವಿಚಾರಗಳು ಬಂದಾಗ, ಭದ್ರತೆ ವಿಚಾರಗಳು ಬಂದಾಗ ನಿಮ್ಮ ಲೂಪ್ ಹೋಲ್ಸ್ಗಳನ್ನು ಮುಚ್ಚಿ ಹಾಕೋದಕ್ಕೆ ನಿಮ್ಮ ಕಾಲದಲ್ಲಿ ಅದಾಯಿತು, ಅವರ ಕಾಲದಲ್ಲಿ ಅದಾಯಿತು, ಬೇಡ. ಯಾರು ಆಡಳಿತ ಮಾಡ್ತಾ ಇದ್ದೀರೋ ನಮ್ಮ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಿಲ್ಲ ಅನ್ನುವಂಥದ್ದನ್ನು ನೀವು ಮಾಡಿ ತೋರಿಸಿ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಮತ್ತೆ ಸಿಗೋಣ. ಹೆಚ್ಚಿನ ಮಾಹಿತಿಯನ್ನು ಇನ್ನು ಮುಂದೆ ಸ್ಮಿತಾ ಕೊಡ್ತಾರೆ. ಬೋಲೋ ಭಾರತ್ ಮಾತಾ.